ರಸ್ಮಕಾಯ ಬಾ. ಎಲ್ಗೆ ಹೋಗ್ತಾ ಇದೀಯಾ? ಎಲ್ಗೆ ಹೋಗೋಣ ನಾನು. ಸಾರ್ ಯಾತ್ಯಾತು ಇಲ್ಲ ಅದಕ್ಕೆ ಒಂದಿಟ್ಟು ಹುಂಚೆ ಸಿಗ್ರನ ಕಿತ್ಕೊಂಬರೋಣ ಅಂತ ಹೋಗೋಣ ಅಂತ ನೋಡ್ತಾ ಇದ್ನಮ್ಮ. ಯಾರ ಜೊತೆಗಿಲ್ಲ. ಹಿಂಗೆ ಯಾರನ ಒಬ್ರು ಕಂಪ್ನಿ ಕೊಡೋಕ್ಕೆ ಜೊತೆಗಿದ್ರೆ ಕಣೆ ಚಂದ. ಯಾರು ಇಲ್ಲ ಅಂದರೆ ಒಬ್ರೆ ಹೋಗಕ್ಕೆ ಬಲ್ ಬೇಜಾರಾದಂಗಾಗುತ್ತೆ. ಅದು ಬೇರೆ ಹುಣ್ಸೆ ಮರದಡಕ್ಕೆ ಹೋಗಕ್ಕೆ ಬೈವದಂಗಾಗುತ್ತೆ. ಹುಣ್ಸೆ ಮರದಡಕ್ಕೆ ಹೋಗ್ಬಾರ್ದು ಹಂಗೆ ಹಿಂಗೆ ಅಂತ ಜನ ಯಾಕೆ ಹೇಳ್ತಾರೆ. ಹುಂಚೆ ಚಿಗ್ರೆ ತಿಂತಾರಂತೆ, ಹುಂಚೆ ಮರದಡಕ್ಕೆ ಹೋಗ್ಬಾರ್ದು ಅಂತಾರೆ. ಅದನ್ನೊಂದು ಹೇಳ್ತಾರಲ್ಲ. ಅಲ್ಲ ನನಗೇನು ಅದೆಲ್ಲ ಏನಿಲ್ಲ, ಹೋಗ್ತೀನಿ. ಆದರೆ ಯಾರನ್ನೊಬ್ರು ಜೊತೆಗೆ ಬೇಕಾಯ್ತು. ಬತ್ತಿದ್ದೆ ನೀನು ಹುಂಚೆ ಚಿಗ್ರೆ ಕಿತ್ಕೊಂಬರೋಣ ಅಂತ. ಬಿಸಿಲಿಗೆ ಹೊತ್ಕೊಂಡು ಸ್ವಲ್ಪ ತಂಪಾಗುತ್ತೆ, ಊಟ ಉಂಡ್ರು ಅಂದಿಟ್ಟು ಸಮಾಧಾನ ಆಗುತ್ತೆ ಮನಸ್ಸಿಗೆ ಅಂತ. ನನಗೂ ಹಂಗೆ ಕಣ. ಯಾರನ್ನ ಹುಂಚೆ ಚಿಗ್ರೆ ಸೊಪ್ಪು ಮಾಡ್ಯಾವ್ರೆ ಅಂದರೆ ನನಗೂ ಉಮ್ಮಂಗಾಗುತ್ತೆ. ಯಾಕಂದರೆ ಬೋಲ್ ಚೆನ್ನಾಗಿರುತ್ತೆ. ಹೊಸಕ್ಕು ಅಂದ್ಪಟ್ಟಲ್ಲ, ಚೆನ್ನಾಗಿರುತ್ತೆ ಹುಂಚೆ ಚಿಗ್ರೆ ಸೊಪ್ಪು ಉಂಬಕ್ಕೆ ಬಲ್ ಚೆನ್ನಾಗಿರುತ್ತೆ. ಒಂದಿಟ್ಟು ಹುಂಚೆ ಚಿಗ್ರು ನನಗೂ ಸಿಕ್ಕಿರು ನಾನು ಮಾಡೋಣ ಅಂತ ನೋಡಿ ನಾನು ಬರ್ತೀನಿ. ನಾನು ಸಾರು ಯಾಕೆ ಮಾಡೋಣ ಅಂತ ಯೋಚನೆ ಮಾಡ್ಕೊಂಡು ಕುತ್ಕೊಂಡಿದ್ದೆ. ಅಳತಿ ನೀನು ಬಂದತ್ತ ನೋಡಿ. ಇಬ್ಬರಳು ಹೋಗಿ ಒಂದಿಟ್ಟು ಕಿತ್ಕೊಂಬರಕ್ಕಾಗುತ್ತೆ. ನಾಳೆ ಹೆಣ್ಮಕ್ಳಿಗೆ ಯಾವುದು ಚಿಂತಿಲ್ಲ. ಏನು ಸಾರು ಮಾಡೋಣ ಅಂಬೋದೊಂದು ಬಲ್ ಚಿಂತೆ ಕಣೆ. ಬೈಗೆ ಹಾಕಿದಂಗೆ ಬೆಳೆ ಕರಿತಿದ್ದಂಗೆನೆ ಏನು ಸಾರು ಮಾಡೋಣ, ಏನು ತಿಂಡಿ ಮಾಡೋಣ, ಏನು ಸಾರು ಮಾಡೋಣ, ಏನು ತಿಂಡಿ ಮಾಡೋಣ, ಅದೇ ಒಂದು ದೊಡ್ಡ ಚಿಂತೆ ಎಲ್ಲ ಹೆಣ್ಮಕ್ಳಿಗೊಂದು. ನಮ್ಮ ತಾಯಿ ಬೋಲ್ ಚಿಂತೆ ಆದಂಗಾಗುತ್ತೆ. ಹುಂಚೆ ಚಿಗ್ರು ಅಂತವಿದ್ರೆ ಹೆಂಗೆ ಕಿತ್ಕೊಂಬಂದು ಮಾಸಿಬೋದತ್ತ. ಚೆನ್ನಾಗಿರುತ್ತೆ ಸಾರು ಮಾತ್ರ. ಹುಂಚೆ ಚಿಗ್ರು ಸೊಪ್ಪು ನನಗಂತೂ ಬೋಲ್ ಇಷ್ಟ. ಚಿಗುರಿದ್ದಾಗಲೇ ಕಿತ್ಕೊಂಬಂದು ಮಾಡಬೇಕು. ಇವಾಗ ಚಿಗುರ್ತೈತೆ. ಈ ಸತಿ ವರ್ಷ ಯಾಕೆ ಲೇಟ್ ಆತ್ ಕಣೆ ಕವಿತಮ್ಮ. ವರ್ಷ ರಪ್ಪನ್ ಬರೋದು ಹುಂಚೆ ಚಿಗ್ರು. ಈಗ ಹಬ್ಬ ಕಾಲೆ ಹುಂಚೆ ಚಿಗ್ರು ಸೊಪ್ಪು ಮಾಡ್ತಿದ್ವಿ. ಈಗ ಹಬ್ಬ ಬೇರೆ ಆತಾಲೇನೆ. ಇವಾಗ ಆಲೇನೆ ಯಾಕೆ ಲೇಟ್ ಆಯ್ತು ಚಿಗ್ರದು. ಹಂಗೆ ಒಂದೊಂದು ವರ್ಷ ಬೇಗ ಚಿಗುರುತ್ತೆ, ಒಂದೊಂದು ವರ್ಷ ಬೇಗ ಚಿಗ್ರಲ್ಲ. ಈ ವರ್ಷ ಒಂದಿಟ್ಟು ಲೇಟ್ ಆಗೈತಿ. ನಾವು ಹಂಗೆ ಹೋದ ವರ್ಷ ಆಲೇನೆ ಈಗ ಹಬ್ಬಕ್ಕೆ ಹುಂಚೆ ಚಿಗ್ರು ಸೊಪ್ಪು ಮಾಡಿದ್ವಿ. ಎಲ್ಗ ಹೊಲ್ಟ್ರಿ ಲಸ್ಮಕಾನ ಕವಿತಮ್ಮ? ಎಲ್ಗೆ? ಎಲ್ಗೂ ಇಲ್ಲ, ಎಲ್ಗೆ ಹೋಗೋಣ. ಮತ್ತೆ ಅಲ್ಲಿ ಇವರ ರಾಮಣ್ಣರ ಹುಂಚೆ ಮರದಾಗಿ ಹುಂಚೆ ಚಿಗ್ರು ಸಿಗ್ತೈತಂತೆ. ಅಕ್ಕಿ ಒಂದಿಟ ಕಿತ್ಕೊಂಬರೋಣ ಅಂತೇಳಿ ನಾನು ಕವಿತಮ್ಮ ಹೋಗ್ತಿದ್ವಿ. ಏನು ಸಾರು ಮಾಡೋಣ ಅಂಬೋದು ಒಂದಿಟ್ಟು ತಲೆನೋಯ್ಯೋದು. ಏನು ಸಾರು ಮಾಡೋಣ ಅಂತ ಅಕ್ಕಿ ಹುಂಚೆ ಚಿಗ್ರು ಸಿಗ್ತೈತೆ ಅಂದರು. ಕಿತ್ಕೊಂಬರೋಣ ಅಂತ ಹೋಗ್ತಿದ್ವಿ. ಅಪ್ರೂಪದ್ದಲ್ಲ ಅದಕ್ಕೆ. ಬತ್ತೀಯ ನೀನು? ನಡಿತಾ ಬತ್ತೀನಿ. ನಾನು ಒಂದು ಸುಸ ಕಿತ್ಕೊಂಬತ್ತೀನಿ. ನನಗೂ ಬೇಕು, ನಡಿ ಹೋಗೋಣ. ನಾನು ಒಂದು ಸುಸ ಕಿತ್ಕೊಂಬರೋಣ ಅಂತ. ನನಗೂ ಹುಂಚೆ ಚಿಗ್ರು ಸೊಪ್ಪಂದ್ರೆ ಬೋಲ್ ಇಷ್ಟ. ನಡಿ ಹೋಗೋಣ. ಎಲ್ಲರಿಗೂ ಇಷ್ಟ ಅಲ್ಲೇ. ಇಂಥವ್ರಿಗೆ ಇಷ್ಟ ಇಲ್ಲ ಅಮ್ಮಂಗಿಲ್ಲ. ಎಲ್ಲರೂ ಬೋಲ್ ಇಷ್ಟಪಡ್ತಾರೆ. ಹುಂಚೆ ಚಿಗ್ರು ಅಂದ್ರೆ ಸಾಕು. ಹುಂಚೆ ಚಿಗ್ರು ಸೊಪ್ಪು ಅಂದರೆ ಎಲ್ಲರಿಗೂ ಬೋಲ್ ಇಷ್ಟ. ರಸ್ಮಕಾಯ ಅದ್ರಕ್ಕೊಂದು ಸೊಪ್ಪು ಮೆಂತ್ಯ ಸೊಪ್ಪ ಪಾಲ್ಕೊಂಡ್ ಸೊಪ್ಪ ಇಕ್ಕಿ ಮಸಿಬೇಕು. ಇನ್ನೂ ಬೋಲ್ ಚೆನ್ನಾಗಿರುತ್ತೆ. ಹಂಗೆ ಮಾಡಿರೋ ಘನವಾಗಿರುತ್ತೆ ಕಣೆ ಅಮ್ಮನಿ. ಹಂಗೆ ಮಾಡಿರೂ ಬೋಲ್ ಚೆನ್ನಾಗಿರುತ್ತೆ. ನನಗೇನ ಅಯ್ಯಪ್ಪ ನಾವು ಹುಂಚೆ ಚಿಗ್ರು ಕಾಲದಾಗಿ ದಿನ ಬಿಟ್ಟು ದಿನ ಬರೀ ಅದು ಮಾಡೋದೇ ನಾವಂತಾನೆ. ಈ ಸತಿ ಒಂದಿಟ್ಟು ಸಿಗ್ರದು ಲೇಟ್ ಆಗೈತಿ. ಎಲೆ ಉದ್ರದು ಲೇಟ್ ಆಗೈತಿ. ಅಕ್ಕಿ ಸಿಗ್ರದು ಲೇಟ್ ಆಗೈತಿ ಈ ಸತಿ. ಕೆಂಪಣ್ಣ ರಾಮಣ್ಣರ ಹೊಲ್ದಾಗೇನಿ. ಈಗ ಇಲ್ಲೇ ತಿರಿಕೆ ಇಲ್ಲೇ ಅಂತಿರೋದು. ಯಾರ್ಯಾರ ಕಿತ್ಕೊಂಬಂದೈನಿ ಅಂದ್ರಮ್ಮ. ನಾನು ಅಕ್ಕಿ ಹೋಗೋಣ ಅಂತ ಹೊಲ್ಟಿದ್ದೆ. ರಾಜಮ್ಮಂಗಂದ್ಲು ನಂತಾಗೆ ನಾನು ಎದ್ದಾಗ ಒಂದು ಸುಸ ಕಿತ್ಕೊಂಬಂದು ಇಕ್ಕಿ ಮಸ್ತಿದ್ದೆ ಅಂತ ರಾಜಮ್ಮಂಗಂದ್ಲು. ಅಲ್ಲಿ ಕಿತ್ಕೊಂಬಂದಿದ್ದೆ ರಾಮಣ್ಣರ್ದಾಗೆ. ಸೆನಕ್ಕಿತ್ತು, ಸೆನಕ್ಕಾಗುತ್ತೆ ಸಾರು ಬೋಲ್ ಚೆನ್ನಾಗಿರುತ್ತೆ. ಇವತ್ತಂಗೆ ಅಂತ ಸೆನಕ್ಕೈತಿ ಅಂತ ಅಂದ್ಲು ಅವಳು. ಬಾಯಿ ನೀರು ತೊಟ್ಟಿಕ್ಕಂಗಂದ್ಲು. ಅದಕ್ಕೆ ನನಗೆ ಉಮ್ಮಂಗಾಗ್ಬಿಡ್ತಾವಳು ಹಂಗಂದೇಟ್ಕೇನೆ. ಬೋಲ್ ಚೆನ್ನಾಗಿತ್ತು, ನಾನು ಕಿತ್ಕೊಂಬಂದು ಮಾಡಿದೆ ಅಂತ ಅಂದ್ಲ. ನನಗೆ ಆವಾಗಲೇ ಉಮ್ಮಂಗಾಗ್ಬಿಡ್ತು. ಏತಾಗಿ ನಾನು ಇವತ್ತೊಂದು ಸಿಸ ಕಿತ್ಕೊಂಬರೋಣ, ನಾನು ಮಾಡೋಣ. ಹುಂಚೆ ಚಿಗ್ರಿಗೆ ಏನು ಬಾರ, ನಾನು ಕಿತ್ಕೊಂಬರ್ತೀನಿ ಅಂತೇಳಿ ನಾನು ಅದಕ್ಕೆ ಇವತ್ತು ಕಿತ್ಕೊಂಬರೋಣ ಅಂತ ಹೊಲ್ಟಿದ್ನಮ್ಮ. ಕಿತ್ಕೊಂಬರ್ತೀನಿ. ಹೋಗಿ ಕಿತ್ಕೊಂಬಂದು ನಾನು ಮಾಡ್ತೀನಿ. ಇವತ್ತು ಮಾಡಿರೇನು ಯಾರನ್ನ ಈಗ ಹೇಳ್ದಾಗ ನಾವು ಮಾಡಿದ್ವಿ ಹುಂಚೆ ಚಿಗ್ರು ಸೊಪ್ಪು ಅಂತ ಹೇಳ್ತಾರಲ್ಲ, ಅವಾಗ ಬಗಸ್ತಂಗಾಗುತ್ತೆ. ನಮ್ಮಂಗಾಗ್ಬಿಡುತ್ತೆ. ರಾಜಮ್ಮ ಎದ್ದಂಗೆ ಅಂದ್ಲಮ್ಮ ಬೋಲ್ ಚೆನ್ನಾಗಾಗಿತ್ತು, ನಾನು ಕಿತ್ಕೊಂಬಂದು ಮಾಡಿದ್ದೆ ಅಂತ. ನನಗಂತೂ ಉಮ್ಮಂಗಾಗ್ಬಿಡ್ತು. ಅಡೆ ಎಲ್ಗ ಹೋಗ್ತಾ ಇದ್ದಾರೆ ನನ್ನ ಬಿಟ್ಟು? ಲಸ್ಮಕ್ಕ ನಿಂಗಜ್ಜಿ ಎಲ್ಗೆ ಹೋಗ್ತಾ ಇದೀಯಾ? ಅಳೇ ನಮ್ಮ ಜಯಕ್ಕೈ ಬಂದ್ಲು. ಬಾರ್ತಾಯಿ ನೀನೊಬ್ಳು ಸಾಲ್ದಿತ್ತು. ಬಾ ಈ ರಾಮಣ್ಣರ ಹೊಲ್ದಾಗೆ ಹುಂಚೆ ಚಿಗ್ರು ಸಿಗ್ತೈತಂತೆ. ಕೆಳಗೈತಂತ ಕೈಗೆ ಜಂಗುತ್ತಂತೆ. ಅದಕ್ಕೆ ಒಂದು ಸುಸ ಹುಂಚೆ ಚಿಗ್ರು ಕಿತ್ಕೊಂಬರೋಣ ಅಂತ ಹೋಗ್ತಿದ್ವಿ. ಬರ್ತೀಯೇ? ಬರ್ತೀನಿ ನಡಿ ಬರ್ತೀನಿ. ನನಗೂ ಹುಂಚೆ ಚಿಗ್ರು ಅಂದರೆ ಭಾಳ ಇಷ್ಟ. ನಾನು ಮಾಡೋ ಸಾಂಬಾರಂತೂ ಭಾಳ ಚೆನ್ನಾಗಿರುತ್ತೆ. ಹುಂಚೆ ಚಿಗ್ರು ಸ್ವಲ್ಪ ನಾನು ಚೆನ್ನಾಗಿ ಮಾಡ್ತೀನಿ. ನನಗೆ ಬೊಲ್ಲು ಚೆನ್ನಾಗಿ ಮಾಡಕ್ಕೆ ಬರುತ್ತೆ. ಎಲ್ಲಾದ್ರಾಗೂ ಫಾಸ್ಟ್ ಐದಿ ಬಿಟ್ಟು ಜಯಮ್ ನೀನು. ಎಲ್ಲ ಚೆನ್ನಾಗಿ ಮಾಡ್ತೀಯ. ಇಂಥ ಸಾರು ಬರೋಲ್ಲ ಅಮ್ಮಂಗಿಲ್ಲ. ಎಲ್ಲ ಚೆನ್ನಾಗಿ ಮಾಡ್ತೀಯ. ಬಾ ಹೆಂಗತ್ತ ಬಂದತ್ ಬೇಜಾರಕ್ಕೆ ಮಾತಾಡ್ತೀಯತ್ತ. ಬರ್ತಾ ನೀನಿದ್ರೆ ನಮಗೆ ಒಟ ಒಂದಿಟ್ಟು ಕಂಪ್ನಿ ಕೊಟ್ಟಂಗೆ ಆಗುತ್ತೆ. ಬಾ ಹಂಗೋ ನೀನು ಒಂದು ಸುಸ ಕಿತ್ಕ. ಅಲ್ಲ ನಿನ್ನ ಸಸಿ ನೆನೆಸ್ಬೇವಿ ಕಿಕ್ಕೊಂಟಾಕಿದ್ಲಲ್ಲ, ಅದು ನೋಡಿ ಹೆಂಗೆ ತಕ್ಕಂಡೆ ಬಾಯ. ಅವಳ್ದು ಏನು ಹೇಳ್ತಿತ್ತಾಗ. ಇದ್ದಿದ್ದೇನೆ ಅತ್ತೆ ಸೊಸೆ ಅಂದಮೇಲೆ ಮನೆಯಾಗ ಎಲ್ಲರ ಮನೆಯಾಗೂ ಜಗಳಗಳು ಇದ್ದಿದ್ದೇನೆ. ಅವೆಲ್ಲ ತಲೆಗೆ ಇಕ್ಕಬಾರ್ದು, ಅವೆಲ್ಲ ತಲೆ ಕೆಡಿಸ್ಕೋಬಾರ್ದು. ನಾನು ಅವೆಲ್ಲ ತಲೆ ಕೆಡಿಸ್ಕೊಂಬಲ್ಲ ನಡಿ. ಅವೆಲ್ಲ ಏನು ಬಿಟ್ಟಾಕ್ ಬಿಡ್ಬೇಕಂತವೆಲ್ಲ ತಲೆ ಕೆಡಿಸ್ಕೋಬಾರ್ದು. ಹಂಗ ನಮ್ಮ ಜಯಂತಿ ಬಂದಿದ್ದು ಒಳ್ಳೇದಾಯ್ತತ್ತ.
ಬಾರಂಟಿ ಬಾ. ನೀನು ಬರೋದ್ರಿಂದನೇ ಎಷ್ಟೋ ನಮಗೂ ಗೊತ್ತಾ ಬೇಜಾರು ಆಗಲ್ಲ. ನಡಿ ಬತ್ತಿ. ನನಗೂ ಹುಂಚೆ ಸಿಗುರು ಉಳಿಸಪ್ಪ ಅಂದರೆ ಬೋಲ್ ಇಷ್ಟ. ನನಗೂ ಈ ಥರ ಅಂದರೆ ಹುಂಚೆ ಸಿಗುರು ಉಳಿಸಪ್ಪು ಮೊಳಕೆ ಕಾಳು ಹಾಕಿ ಮಾಡೋದು ಅದೇ ಆ ಥರ ಎಲ್ಲ ಅಂದರೆ ನನಗೆ ಭಾಳ ಇಷ್ಟ. ನಮ್ಮ ಜಯ್ಯಕ್ಕ ನಿಮ್ಮ ಮುಂದಾಗ ಹೋಗ್ತಾ ಇದ್ದಾಳೆ. ಅಯ್ಯಮ್ಮ ನಮಗೂ ಕಿತ್ಕೊಡ್ಬೇಕು ತಾಯಿ. ನೀನು ಹೋಗೋ ಸ್ಪೀಡ್ ನೋಡಿದ್ರೆ ನಮ್ಗಿನ ಮುಂದಾಗಿ ಹೋಗಿ ಕಿತ್ಕೊಂಬಂಗೆ ಕಾಣ್ತೀಯ. ನೀನು ಮರನೇ ಎತ್ತೀನಿ ಬಾ. ಅದಕ್ಕೇನಂತಿ ನೀನು? ಮರನೇ ಎತ್ತು ಕಿತ್ಕೊಡ್ತೀನಿ. ಬರೀ ತಾಳೆ ಕೆಡಿಸ್ಕೊಬೇಡ್ರಿ. ಎಲ್ಲರಿಗೂ ಒಂದೊಂದು ಎಡಿ ಕಿತ್ಕೊಡ್ತೀನಿ. ಎಲ್ಲರಿಗೂ ಇಟ್ಟಿಟ್ಟು ಕಿತ್ಕೊಡೋ ಜವಾಬ್ದಾರಿ ನಂದಮ್ಮ. ನಾನು ಎಲ್ಲರಿಗೂ ಕಿತ್ಕೊಡ್ತೀನಿ ಬರ್ರಿ. ಕೆಳ ಸಿಗ್ಲಿಲ್ಲ ಅಂದ್ರೆ ನಮ್ಮ ಜಯಕ ಮರ ಎತ್ತು ಕಿತ್ಕೊಡ್ತಾಳ ಬಾ. ಹೆಂಗ ಮರ ಹತ್ತದು ಕಲ್ತಾಳ ನೋಡ್ತಾಯಿ. ಹಂಗನಾಗ್ಲಿ ನೋಡಿ. ಕೆಳಗೆ ಜಂಗಿರ್ ಕೆಳಗೆ ಕಿತ್ಕೊಂಬರಕ್ಕಾಗುತ್ತೆ. ಇಲ್ಲಾಂದ್ರೆ ಮ್ಯಾಲಿಂಗ್ ಜಂಗ್ಸ್ ಕಿತ್ಕೊಂಡ್ರೆ ಆತು. ಯಾಕಮ್ಮ ಮರ ಹತ್ತದು ಸವಾಸಲ್ಲ. ಎದ್ರಿಕೆಮ್ಮಕ್ಕೆ ಹೋಗ್ಬಾರ್ದು. ಹತ್ತಬೇಕು, ಹತ್ತಿ ಕೀಳಬೇಕು. ನಾನೇನಿಲ್ಲ, ನಾನು ಸೊಸ ಹೆದರಿಕೆ ಮಲ್ಲ. ನಾನು ಯಾವತ್ತೇ ಆಗ್ಲೇಳು. ನಾನು ಮರ ಹತ್ತಕ್ಕಾಗಲಿ ಯಾವತ್ತೂ ಹೆದರಿಕೆ ಮಲ್ಲ ನಾನು. ಯಪ್ಪ ಮ್ಯಾಲ ಸಿಕ್ತೈತಲ್ ತಾಯಿ, ಕೆಳಗಿನ ಸಿಕ್ತೇ ಇಲ್ಲ. ಕೆಳಗೂ ಜಂಗ್ ಅಂತದ ಕಿತ್ಕೊಂಡ್ರ ಅಂತ ಹೇಳು. ಇಲ್ಲಿ ಕೆಳಗೂ ಜಂಗ್ತೈತಿ. ಕೆಳಗೆ ಹಿಂಗೆ ಜಯಂತಿ ಕೊನೆ ಜಂಗಿಸ್ಕೊಡುತ್ತೆ. ಹಿಂಗೆ ಎಲ್ಲ ಹಿಡ್ಕೊಂಡು ಒಂದಿಟ್ಟು ಕಿತ್ಕೊಂಡು ಸ್ಯಾರ್ಗ ಮ್ಯಾಕ ಹಾಕ್ಯಂಡ್ರ ಅತ್ತಾಗ. ಇದು ಮ್ಯಾಲೈತೆ ಕಣೆ ಅಮ್ಮಣಿ, ಮ್ಯಾಲೈತೆ. ಇಲ್ಲಿ ಕೆಳಗೆಲ್ಲೂ ಸಿಕ್ತೇ ಇಲ್ಲ ಇನ್ನು ಈ ಸತಿ ಯಾಕನ ಸಿಗರು ಸ್ವಲ್ಪ ನಿಧಾನ ಸಿಗುತ್ತೈತಿ. ಈಗ ದೆಪ್ಪಂಗೆ ಮಾವಿನ ಗಿಡ ಒಂದೊಂದು ಮಾವಿನ ಗಿಡ ಸಿಕ್ತೇ ಇಲ್ಲ ಇನ್ನ ಮನೆಯಾಗಂತೂ ಹಳೇದು ಮಾವಿನ ತಂದಿದ್ರು. ನಾನು ಹೊಸತ್ ತಂದಿಲ್ಲ. ನಾನು ನಮ್ಮ ಅಜ್ಜನ ಗಲಾಟೆ ಇನ್ನ ಸಿಕ್ತಿಲ್ಲ ಅಂತ ನಮ್ಮ ಅಜ್ಜ. ನೀವೆಲ್ಲ ಕೆಳಗಿರ್ರಿ, ನಾನೆಲ್ಲ ಮೇಕತ್ತೀನಿ. ನಾನೆಲ್ಲ ಕಿತ್ಕೊಂಡು ಕೊಡ್ತೀನ. ಏನೆಲ್ಲ ಸ್ಮಕ ನಾನೆಲ್ಲ ಕಿತ್ ಕೊಡ್ತೀನಿ. ಯಾರ ಒಂದು ಕವರ್ ತಂದಿದ್ರೆ ಕೊಡ್ರಿ, ಮೇಲೆಲ್ಲ ಕಿತ್ಕೊಂಬಂದ್ಬಿಡ್ತೀನಿ. ಹತ್ತತೀನಿ ನಾನೆಲ್ಲ ಮರನ. ನಮ್ಮ ಬೈವಾಗ ಉತ್ಕೊಂಡ್ಜೇಮ್ಮ. ಆಮೇಲೆ ಎಲ್ಲ ನಾನು ಯಾಕಬೇಕು ಒಂದಿಟ್ಟು ನಿಧಾನವಾಗತ್ತೆ ತಾಯಿ. ಅಮ್ಮ ತಾಯಿ ಬ್ಯಾಡ್ ತಾಯಿ. ಹುಂಚೆ ಸಿಗ್ರು ಉಣ್ಲಿಲ್ಲ ಅಂದ್ರೆ ಪರ್ವಿಲ್ಲ. ಆಮೇಲೆ ಅಯ್ಯೋ ಲೋಸ್ಮಾಕ್ನು ನಿಂಗಜ್ಜಿ ಕವಿತಮ್ಮ ಜಯಮ್ಮನ್ನ ಹುಂಚೆ ಸಿಗ್ರು ಕಿತ್ಕೊಂಬರಕ್ಕೆ ಕರ್ಕೊಂಡೋಗಿದ್ರಂತೆ. ಹಿಂಗೆ ಆತಂತೆ ಓಟು ಸವಾಸಲಂ ತಾಯಿ. ಆಮೇಲೆ ಹಾಕ್ಬೇಕು ಬಿಡು. ಕೆಳಗೆ ಕಿತ್ಕೊಂಬಕ್ಕ ಉಜ್ಜಂಗ ಓಟ. ಹಿಂಗಜ್ಜಿ ಕೆಳಗೆ ಎಲ್ಲ ಐತೆ ಚೆನ್ನಾಗಿಲ್ಲ. ನಾನೆಲ್ಲ ಹತ್ತತೀನಿ. ಸುಮ್ಮನೆ ಯಾಕೆ ಹೆದರಿಕೆಮಕ್ಕೆ ಹೋಗ್ತೀಯ? ಧೈರ್ಯವಾಗಿರ್ಬೇಕು. ಎಲ್ಗನ ಹೋಗ್ಲಿ ಧೈರ್ಯವಾಗಿರ್ಬೇಕು. ಧೈರ್ಯ ಮುಖ್ಯ. ಧೈರ್ಯವಾಗಿ ಇಟ್ಕೊಂಡು ಏನೇ ಆಗಲಿ ಧೈರ್ಯವಾಗಿ ಮಾಡಬೇಕು. ಏನಾಗಲ್ಲ. ಎಲ್ಲ ಕಿತ್ಕೊಂಡ್ರೆ ಆಯ್ತು. ಸುಮ್ಮನೆ ಹತ್ತದಂಗೆ ಕಿತ್ಕೊಂಬಂದು ನಾನೆಲ್ಲ ಹತ್ತತೀನಿ. ನನಗೇನು ಎಕ್ಸ್ಪೀರಿಯನ್ಸ್ ಐತೆ. ಹತ್ತತಿ ಹೆಂಗೆ ಹೆಂಗಾದ್ರೆ ಮರನ ಹತ್ತತಾಳ ಅಂತ ಬಿಡ. ಮೊತ್ತಿರೋತಿಲಿ ನಾನು ಹತ್ತತೀನಿ ಅಂತಳ. ಕೆಳಗೆ ಐತೆ ಅಂತ ಬಂದ್ವಿ, ಮ್ಯಾಲ ಐತಂತೆ. ಹೆಂಗೆ ಹೊತ್ತತಾ ಇನ್ನೇನು ಮಾಡೋಕ್ಕಾಗುತ್ತೆ ನೋಡಿ ತಾಯಿ. ಏಳು ಅಪ್ಪನ ಹತ್ತಿದ್ರು ನಮ್ಮ ಜಯಕಾಯಿ ಹುಂಚೆ ಮರನ. ಯಪ್ಪ ಎಲ್ಲಾದ್ರಾಗ ಇದೆಯಾ ಕಣ್ತಾಯಿ. ಮರ ಹೊತ್ತಾದ್ರಾಗು ಎಲ್ಲಾನ ಎಲ್ಲಾರ್ಗು ಒಂದೊಂದು ಸುಸ ಕಿತ್ಕೊಡಂಗ. ಎಲ್ಲರಿಗೂ ಕಿತ್ಕೊಡ್ತೀನಿ. ಯಾರು ತಲೆ ಕೆಡಿಸ್ಕೊಬೇಡ್ರಿ. ಮಾಲ್ ಇರ್ಲೇಳು, ಬುಡ್ದಾಗಿರ್ಲೇಳು, ಕೊನೆಯಾಗಿರ್ಲೇಳು. ನಾನು ಎಲ್ಲರಿಗೂ ಕಿತ್ಕೊಡ್ತೀನಿ. ಬೈವಾಗುತ್ತೆ ಕಣ್ತಾಯಿ. ಕೊನೆ ಕಾಲಿಕ್ ಬೇಡ. ಹೆಂಗನಾಗ್ಲಿ ಬೈವಾಗುತ್ತೆ. ಉಮಾ ತಾಯಿ ಮೆಲ್ಲಕ್ಕೆ. ಆಮೇಲೆ ಮೆಲ್ಲಕ್ಕೆ ಕೊನೆಗೆ ಬರಬೇಡ. ಬಿಸಿಲಿಗೆ ಹೊತ್ಕೊ ಒಣಗಿರ್ತಾವೆ ಕೊಂಬೆ. ಕೊನೆಗೆ ಬರಬೇಡ. ಗಜಿ ಏನಾಗಲ್ಲ ಸುಮ್ಮನಿರು. ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ಅಯ್ಯ ದೇವ್ರೆ. ಅಲ್ಲ ನೀನು ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಂತೀಯ ಅಂತ. ನಿನಗೆ ಸ್ವಲ್ಪ ಧೈರ್ಯವಾಗಿರ್ಬೇಕು. ಹೇಳಿಲ್ಲ ಸ್ಮಕ ಅಜ್ಜಿಗೆ. ಸುಮ್ಮನೆ ಇರೋಣ ಅಂಬಲ್ಲ. ನಾನೆಲ್ಲ ಕೇಳ್ತೀನಿ. ನನಗೆ ಗೊತ್ತೈತೆ ಹಿಂಗೆ ಕೇಳಬೇಕು ಅಂತ. ಹಂಗನಾಗ್ಲಿ ಅಂತ ಬೈವಾಗುತ್ತೆ. ಆಮೇಲೆ ಕೊನೆ ಕಾಲಿಕ್ಕದು ಯಾತಗನ ಜಾರದು. ಆಮೇಲೆ ಯಾಕೆ ಬೇಕಮ್ಮ ತಾಯಿ. ಒಂದು ಸುಸ ಹುಂಚೆ ಸಿಗ್ರಿಗಾಗಿನ ಆಮೇಲೆ ಕೈಯ ಕಾಲ ನೋಯಿಸ್ಕೊಂಡ್ರೆ ಯಾರಮ್ಮ ತಾಯಿ ಅಮ್ಮಂಗಾಗುತ್ತೆ. ಹುಷಾರು ಜೇಕಾಯ, ಹುಷಾರು. ಹುಷಾರು. ನನಗೆಲ್ಲ ಐಡಿಯಾ ಐತೆ ಬಿಡಲ್ಲ ಸ್ಮಕ. ಅದೆಲ್ಲ ಐಡಿಯಾ ಬೇಕು. ನಿಮ್ಮಂಥವ್ರಿಗೆಲ್ಲ ಬರಲ್ಲ. ನನಗೆ ಆಲೇ ರೂಢಿ ಐತೆ. ನಾನು ತೆಂಗಿನ ಮರ ಹತ್ತತೀನಿ, ಹಳಸಿನ ಮರ ಹತ್ತತೀನಿ, ಮಾವಿನ ಮರ ಹತ್ತತೀನಿ, ಹುಂಚೆ ಮರ ಹತ್ತತೀನಿ. ತೆಂಗಿನ ಮರನೇ ನಾನು ಹತ್ತತೀನಿ ಅಂದರೆ ಇದೆಲ್ಲ ಯಾವ ಲೆಕ್ಕನೇ ನನಗೆ ಹುಂಚೆ ಮರ ಹತ್ತೋದು. ನನಗೆ ಹುಂಚೆ ಮರ ಹತ್ತೋದೆಲ್ಲ ಏನು ಲೆಕ್ಕಲ್ಲ. ನನಗೆ ಹತ್ತು ಬಿಡ್ತೀನಿ ನಾನು. ಯಪ್ಪ ನಮ್ಗಂತೂ ಬೈವದಂಗೆ ಆಯ್ತು. ಹುಂಚೆ ಸಿಗ್ರಿಗಂತ ಬಂದ್ವಿ. ಕೆಳಗೆಲ್ಲ ಮ್ಯಾಲಾಯ್ತು ಹುಂಚೆ ಸಿಗ್ರು. ಅದಕ್ಕೆ ನಮ್ಮ ಜೇಕಾಯಿ ಮ್ಯಾಕೆ ಹತ್ತಿ ಹುಂಚೆ ಮರನೇ ಹತ್ತು ಕಿತ್ಕೊಂಡು ಕೊಡ್ತೀನಿ ಅಂತೇಳಿ ಹುಂಚೆ ಮರನೇ ಹತ್ಬಿಟ್ಟವಳೆ. ನನಗೇನು ಯಾವ ಮರನೂ ಲೆಕ್ಕ ಇಲ್ಲ. ಹುಂಚೆ ಮರ, ಬೇವಿನ ಮರ, ತೆಂಗಿನ ಮರ, ಮಾವಿನ ಮರ ಎಲ್ಲ ಹತ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಬೈವದಂಗೆ ಆಗುತ್ತೆ. ಕೈಯೊಳ್ಳೆ ಆತನ ಕರ್ಕೊಂಬಂದು ಅಮ್ಮಂಗೆ ಆಗ್ತೈತೆ. ಆಮೇಲೆ ಅತ್ಲಾಗನ ಕೈಯ ಕಾಲ ನೋಯಿಸ್ಕೊಂಡು ಬೀಳೋದು ಹೇಳೋದು ಮಾಡಿ. ಅಯ್ಯಪ್ಪ ನಮ್ಗಂತೂ ಬೈವಾಗ್ತೈತೆ ಹೋಗತ್ತೆ. ನಾನೇನು ಮರ ಹತ್ತುತ್ತೀನಿ ಅಂತ ಬಿಲ್ಡಪ್ ಕೊಟ್ಟವಳು. ಹುಂಚೆ ಸಿಗ್ರಿಗಂತ ಬಂದಿದ್ದೀವಿ. ಏನು ಮಾಡೋಣ. ಮ್ಯಾಲೈತಿ ಒಂದಿಟ್ಟು ಹುಂಚೆ ಸಿಗ್ರು ಉಳ್ಸಪ್ಪು ಉಣ್ಬೇಕು ಅಂತ ಎಲ್ಲಾರ್ಗು ಹೆಣ್ಮಕ್ಳಿಗೆ ಹಂಗ್ಲಾಪು. ಯಾಕಂದರೆ ವರ್ಷಕ್ಕೆ ಒಂದು ಪಟ್ಟಲ್ಲ ಚಿಗ್ರದು. ಅದಕ್ಕೆ ಎಲ್ಲರಿಗೂ ಬೋಲ್ ಇಷ್ಟ ಹುಂಚೆ ಸಿಗ್ರು ಉಳ್ಸಪ್ಪ ಅಂದರೆ. ಯಪ್ಪ ಬೈವಾದಂಗೆ ಆಗ್ತೈತೆ. ನಮ್ಮ ಜೊತೆ ಮರ ಹತ್ತಿರತ್ತೆ. ನಿಮ್ಗೂ ಹುಂಚೆ ಸಿಗ್ರು ಉಳ್ಸಪ್ಪ ಅಂದರೆ ಇಷ್ಟನ ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಕಡೆ ಎಲ್ಲ ಹುಂಚೆ ಸಿಗ್ರು ಉಳ್ಸಪ್ಪೆಲ್ಲ ಮಾಡಿದರೆ ಕಮೆಂಟ್ ಮಾಡಿ. ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾರ್ಯಾರಿಗೆಲ್ಲ ಇಷ್ಟ, ಯಾರ್ಯಾರೆಲ್ಲ ಹಳೆ ಸಾಂಬಾರು ಮಾಡಿದ್ರೆ ಅಂತೇಳಿ ಕಮೆಂಟ್ ಮಾಡಿ. ಈ ವರ್ಷದಲ್ಲಿ ಹೊಸ ಚಿಗುರು ಕಿತ್ಕೊಂಡು ಹುಂಚೆ ಸಿಗ್ರು ಉಳ್ಸಪ್ ಮಾಡಿದ್ರೆ ಅಂತೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು.